ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ ಮತ್ತು ಅದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿಇಎಫ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಎ ಬಿ ಡಿವೈಡೆಡ್ ಬೈ ಡಿಇ ಬಾಹು, AC ಡಿವೈಡೆಡ್ ಬೈ DF ಅಂಡ್ BC ಡಿವೈಡೆಡ್ ಬೈ EF ಆದ್ರೆ ಸೊ ಇಲ್ಲಿ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತೆ. ಅಂದ್ರೆ ಕೋನ A ಈಕ್ವಲ್ ಟು ಕೋನ D, ಕೋನ B ಈಕ್ವಲ್ ಟು ಕೋನ E, ಸೊ ಕೋನ C ಇಸ್ ಈಕ್ವಲ್ ಟು ಕೋನ F ಆಗತ್ತೆ ಮತ್ತು ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗತ್ತೆ. ಸೊ ಇದು ಸಾಧನೀಯ. ಸೊ ಈಗ ನಾವು ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂದ್ರೆ ಒಂದು ರಚನೆಯನ್ನ ಮಾಡ್ಕೊಳ್ಬೇಕು ಮಕ್ಕಳೇ. ರಚನೆ ಏನ್ ಹೇಳಿ, ಎ ಬಿ ಇಸ್ ಈಕ್ವಲ್ ಟು ಡಿಪಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗಿರುವಂತೆ ನಾವು ಡಿಇ ಮತ್ತು ಡಿಎಫ್ ನ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ಗುರುತಿಸಿ ಅವುಗಳೆರಡನ್ನ ಸೇರಿಸ್ಬೇಕು. ಓಕೆ, ಸೊ ಡಯಾಗ್ರಾಮ್ ಹೇಗ್ ಬರುತ್ತೆ ನೋಡಿ. ಸೊ ಈಗ ಸಾಧನೆ. ಸೊ ಇಲ್ಲಿ ನಾವು ಎ ಬಿ ಡಿವೈಡೆಡ್ ಬೈ ಏನ್ ಹೇಳಿ ಡಿಇ, ಸೊ ಎ ಬಿ ಡಿವೈಡೆಡ್ ಬೈ ಡಿಇ ಹಾಗೆ ಎ ಸಿ ಡಿವೈಡೆಡ್ ಬೈ ಡಿಎಫ್ ಅಲ್ವಾ, ಸೊ ಕೊಟ್ಟಿರುವ ದತ್ತಾಂಶದಂತೆ. ಸೊ ಇಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ ಎ ಬಿ, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ. ರಚನೆಯಿಂದ ಎ ಬಿ ಈಕ್ವಲ್ ಟು ಡಿ ಪಿ ಆಗಿರೋ ತರ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗಿರೋ ತರ ನಾವು ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಏನ್ ಬರಿಬಹುದು ನಾವು, ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಅಂತ ಬರಿಬಹುದು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಬಾಹುಗಳ ಅನುಪಾತಗಳು ಸಮನಾಯ್ತು. ಅಂದ್ರೆ ಡಿ ಪಿ ಡಿವೈಡೆಡ್ ಬೈ ಡಿಇ ಆಯ್ತು, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಆಯ್ತು. ಇವುಗಳ ಅನುಪಾತಗಳು ಸಮನಾಯ್ತು ಅಂದ್ರೆ ಟೇಲ್ಸ್ ನ ವಿಲೋಮದ ಪ್ರಮೇಯದಂತೆ ನಾವೇನ್ ಹೇಳ್ಬೋದು, ಪಿ ಕ್ಯೂ ಏನಾಗುತ್ತೆ ಹೇಳಿ ಇ ಎಫ್ ಗೆ ಸಮಾಂತರವಾಗಿರತ್ತೆ. ಯಾಕಂದ್ರೆ ಟೇಲ್ಸ್ ನ ಪ್ರಮೇಯ ಏನ್ ಹೇಳತ್ತೆ ಹೇಳಿ, ಎರಡು ರೇಖೆಗಳು ಸಮಾಂತರವಾಗಿದೆ ಅಂದ್ರೆ ಅವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತತೆಯಲ್ಲಿರತ್ತೆ. ಬಾಹುಗಳ ಅನುಪಾತಗಳು ಸಮಾನುಪಾತತೆಯಲ್ಲಿ ಇದ್ರೆ ಅವುಗಳು ಸಮಾಂತರವಾಗಿರುತ್ತೆ. ಓಕೆ, ಸೊ ಇದರ ವಿಲೋಮ ಕೂಡ ಟ್ರೂ ಆಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾವು ಪಿ ಕ್ಯೂ ಏನಾಯ್ತು, ಇ ಎಫ್ ಗೆ ಸಮಾಂತರವಾಗಿದೆ ಅಂತ ಆಯ್ತು. ಸೊ ಇವುಗಳ ಸಮಾಂತರವಾಗಿದ್ರೆ ಅನುರೂಪ ಕೋನಗಳು ಕೂಡ ಸಮನಾಗಿರ್ಲೇಬೇಕು. ಸೊ ಹಾಗಾಗಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ ಕೋನ ಎಫ್ ಆಯ್ತು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ ಡಿ ಪಿ ಕ್ಯೂ ಮತ್ತು ತ್ರಿಭುಜ ಡಿಇ ಎಫ್ ಏನ್ ಹೇಳಿ ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ವಿ ನಾವು. ಸೊ ಯಾವ ಅಂಶದಿಂದ, ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ಡಿ ಪಿ ಕ್ಯೂ ಏನಾಯ್ತು ಮಕ್ಕಳೇ, ಡಿಇ ಎಫ್ ಕೋನಕ್ಕೆ ಸಮನಾಯ್ತು. ಓಕೆ, ಸೊ ಈಗ ಸಮರೂಪತೆಯಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್. ಓಕೆ, ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್ ಅಲ್ವಾ. ಸೊ ಇಲ್ಲಿ ಡಿ ಪಿ ಏನ್ ಹೇಳಿ ಡಿವೈಡೆಡ್ ಬೈ ಡಿಇ, ಪಿ ಕ್ಯೂ ಏನ್ ಹೇಳಿ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಸೊ ಈಗಾಗಲೇ ನಾವು ಡಿ ಪಿ ಕ್ಯೂ ಮತ್ತು ಡಿಇ ಎಫ್ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ವಿ. ಸೊ ಇಲ್ಲಿ ರಚನೆಯಿಂದ ನಮ್ಗೆ ಎ ಬಿ ಈಕ್ವಲ್ ಟು ಡಿ ಪಿ ಆಯ್ತು, ಎ ಸಿ ಈಕ್ವಲ್ ಟು ಡಿ ಕ್ಯೂ ಬಾಹುವಿಗೆ ಸಮನಾಯ್ತು. ಸೊ ಅದೇ ದತ್ತಾಂಶದಿಂದ ಎ ಬಿ ಡಿವೈಡೆಡ್ ಬೈ ಡಿಇ ಆಗಿದೆ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗಿದೆ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಸಮರೂಪತೆಯಿಂದ ತ್ರಿಭುಜ ಎ ಬಿ ಸಿ ಮತ್ತು ಡಿಇ ಎಫ್ ನಲ್ಲಿ ಡಿ ಪಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಏನ್ ಹೇಳಿ ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಓಕೆ, ಸೊ ಇದನ್ನ ಸಮೀಕರಣ 1 ಅಂತ ತಗೊಂಡ್ರೆ, ಸೊ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇ ಇಸ್ ಈಕ್ವಲ್ ಟು ಏನ್ ಹೇಳಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಸೊ ಹೇಗೆ ಕೊಟ್ಟಿರುವ ದತ್ತಾಂಶದಂತೆ. ಓಕೆ, ಸೊ ಈಗ ಇಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ ಎ ಪಿ ರಚನೆಯಿಂದ ಬಂದಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಡಿ ಪಿ ಏನಾಗುತ್ತೆ ಡಿವೈಡೆಡ್ ಬೈ ಡಿಇ, ಸೊ ಬಿ ಸಿ ಏನಾಯ್ತು ಹೇಳಿ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಓಕೆ, ಸೊ ಇದನ್ನ ನಾವು ಸಮೀಕರಣ 2 ಅಂತ ಇಟ್ಕೊಂಡ್ರೆ, ಸೊ ಸಮೀಕರಣ 1 ಮತ್ತು 2ರಿಂದ ಅಂದ್ರೆ ಸ್ವಯಂ ಸಿದ್ಧಾಂತದ ಪ್ರಕಾರ ಏನ್ ಹೇಳ್ಬೋದು, ಪಿ ಕ್ಯೂ ಬೈ ಇ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಯ್ತು. ಸೊ ಡಿವೈಡೆಡ್ ಬೈ ಇ ಎಫ್ ಸೊ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ ಪಿ ಸಿ ಬಾಹು ಈಕ್ವಲ್ ಟು ಪಿ ಕ್ಯೂ ಬಾಹುವಿಗೆ ಸಮನಾಯ್ತು. ಸೊ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ, ಸೊ ಇಲ್ಲಿ ಈ ಎರಡು ತ್ರಿಭುಜವನ್ನ ತಗೊಂಡ್ರೆ ಬಿ ಸಿ ಈಕ್ವಲ್ ಟು ಏನ್ ಹೇಳಿ ಪಿ ಕ್ಯೂ ಈಗಾಗಲೇ ನಾವು ಸಾಧಿಸಿದ್ದೇವೆ, ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ, ಈ ಬಾಹು ಸಮನಾಗಿದೆ ಅಂತ. ಸೊ ಸಾಬೀತಾಗಿರುವ ಅಂಶದಿಂದ ನಮ್ಗೆ ತಿಳಿದಿರಿದೆ. ಅದೇ ರೀತಿಯಾಗಿ ಎ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ ಡಿ ಪಿ ರಚನೆಯಿಂದ ಬಂದಿರುವಂತದ್ದು. ಅದೇ ರೀತಿ ಎ ಸಿ ಈಕ್ವಲ್ ಟು ಏನ್ ಹೇಳಿ
ಡಿ ಕ್ಯೂ ಅಲ್ವಾ. ಸೊ ಇದು ಹೇಗೆ ರಚನೆಯಿಂದ. ಹಾಗಾದ್ರೆ ಇಲ್ಲಿ ಬಾಹು 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 ಸರ್ಮಸಮತೆಯ ನಿಯಮದಿಂದ ತ್ರಿಭುಜ ಎ ಬಿ ಸಿ ಏನ್ ಹೇಳಿ, ತ್ರಿಭುಜ ಡಿ ಪಿ ಕ್ಯೂಗೆ ಸರ್ವಸಮ ಅಂದ್ರೆ ಸಮರೂಪಿ ಅಲ್ಲ, ಸರ್ವಸಮ ಅಂದ್ರೆ ಅನುರೂಪ ಕೋನಗಳು ಸಮನಾಯ್ತು. ಬಾಹುಗಳು ಸಮನಾಯ್ತು ಅಂದ್ರೆ ಅನುರೂಪ ಕೋನಗಳು ಕೂಡ ಸಮನಾಗಿರ್ಲೇಬೇಕು. ಸೊ ಹಾಗಾಗಿ ಕೋನ ಎ ಈಕ್ವಲ್ ಟು ಕೋನ ಡಿ ಆಗತ್ತೆ, ಕೋನ ಬಿ ಈಕ್ವಲ್ ಟು ಕೋನ ಪಿ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಸೊ ಅದೇ ರೀತಿಯಲ್ಲಿ ಕೋನ ಎ ಈಕ್ವಲ್ ಟು ಕೋನ ಡಿ ಆಯ್ತು, ಕೋನ ಡಿ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಏನಾಯ್ತು ಮಕ್ಕಳೇ, ಡಿ ಇ ಎಫ್ ಗೆ ಸಮರೂಪಿ ತ್ರಿಭುಜ ಆಯ್ತು ಮಕ್ಕಳೇ. ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.